ಹಾಯ್ ಫ್ರೆಂಡ್ಸ್ ನಮಸ್ಕಾರ ರೀ. ಇಲ್ಲಿ ನೋಡ್ರಿ ಬಾತ್ಗಳು ನೋಡ್ರಿ. ಬಾತ್ಗಳಲ್ಲ ಇದು ಕೋಳಿ ಅಲ್ಲ ರೀ. ಒಂದು ಮಾದರಿಗೆ ನೋಡ್ತಾ ಇದೆ ನೋಡ್ರಿ ವಿಚಿತ್ರವಾಗಿ ಹೆಂಗಿದೆ. ಇದನ್ನೇನಂತಾರೆ ಅಂದರೆ ಗೂಸ್ ಅಂತಾರೆ ಅಂತೆ. ಗೂಸ್ ಅಂದರೆ ಕೆನಡಿಯನ್ ಗೂಸ್ ಅಂತಾರೆ ಅಂತೆ ಇದನ್ನು. ಇದು ಹುಲ್ಲು ತಿಂತದಪ್ಪೋ. ಹುಲ್ಲು ತಿಂದು ಪಾಪ ಇಲ್ಲಿ ಬದುಕ್ತದೆ. ಹುಲ್ಲೇ ಒಂದು ಅದಕ್ಕೆ ಆಹಾರ. ಹುಲ್ಲು ತಿನ್ನೋ ಕೋಳಿ ಇದ್ರ ಹೆಸರು. ಇದು ಕೆನಡಿಯನ್ ಗೂಸ್ ಅಂತಾರೆ ಇದನ್ನು. ನೋಡಿದ್ರೆ ಹೆಂಗಿದೆ. ಆದರೆ ಒಳ್ಳೆವು, ಯಾರಿಗೂ ಏನು ಪ್ರಾಬ್ಲಮ್ ಮಾಡಲ್ಲ. ಅದು ಪಾಟ್ಕದು ಹುಲ್ಲು ತಿಂತದೆ, ಐಸ್ ತಿಂತದೆ. ಐಸ್ ಅಂದರೆ ತುಂಬ ಇಷ್ಟ ಇದಕ್ಕೆ. ನೋಡು, ಐಸು ಹುಲ್ಲು ಏನೋ ಹುಳ ಉಟ್ರ ತಿಂದು ಬದುಕ್ತದೆ. ಇವು ಗ್ರೂಪ್ಲಾಗಿರ್ತದೆ ಅಲ್ಲಲ್ಲಿ. ನೋಡು, ಹುಲ್ಲು ತಿಂತಾ ಇದೆ. ಹುಲ್ಲು ತಿನ್ನೋ ಕೋಳಿ ಇದು ಎಲ್ಲಿ ಮೊಟ್ಟೆ ಇಡ್ತದೆ, ಏನೇನು ಮಾಡ್ತದೆ ಅಂತ ಇದನ್ನು ರಿಸರ್ಚ್ ಮಾಡೋರು ಯಾರೂ ಇಲ್ಲ. ಅವು ಪಾಟ್ಕವು ಬತ್ತವೆ, ಓದ್ತವೆ. ಆದರೆ ಎಲ್ಲಿ ಬೇಕಾದರೆ ಅಲ್ಲಿ ಬಿಡ್ತವೆ. ಏಲೋದು ಅದು ಹುಲ್ಲೇ. ಇಲ್ಲಿ ನೋಡಿ, ಇಲ್ಲಿ ಒಂದು ಏಳಿದೆ ನೋಡಿ. ಏಲಿದೆ ನೋಡು. ಇದೆಲ್ಲ ಹೇಳಿರೋದು ಕೆನಡಿಯನ್ ಗೂಸ್ ಅಂತದೆ. ಅದು ಪಾಠಕ್ಕೆ ಅವು ಜಾಲಿಯಾಗಿರ್ತಾವೆಪ್ಪ. ನೋಡಪ್ಪ, ಭಗವಂತನು ಇವಟಿಗೊಂದು ಶಕ್ತಿ ಕೊಟ್ಟವನೆ. ಏನಂದರೆ, ಯಾರು ಏನು ಊಟ ಹಾಕ್ದಿಲ್ಲ ಇದ್ರೂ ಪರವಾಗಿಲ್ಲ, ನಾವು ಬಂದ್ಬಿಟ್ಟು ಬದುಕ್ತೀವಿ ಅಂತ ಇಲ್ಲಿ ಹುಲ್ಲು ತಿಂದು ಬದುಕ್ತದೆ. ಆ ಹುಲ್ಲು ಕೂಡ ಹಸಿರಾಗಿಲ್ಲ, ಎಲ್ಲ ಒಣದೋಗ್ಬಿಟ್ಟದೆ. ಈಗೀಗ ಸಿಗಿರ್ತಾ ಇದೆ. ಅದನ್ನು ಮಾತ್ರ ಇಂಥದೆ. ಇದು ಈ ಥರ ಪಕ್ಷಿಗಳಿದು. ಕೋಳಿ ಅಲ್ಲ, ಬಾತಲ್ಲ. ಇದೊಂದು ಥರವಾದದ್ದು. ನೋಡ್ತಾ ಇದೆ. ನೋಡಿದ್ರಾ ಎಂಥ ವಿಚಿತ್ರ ನೋಡಿಸ್ತಾ ಇದ್ದೀನಿ. ಭಗವಂತನು ಇವ್ರಿಗೇನು ಆನಂದ ಹೊಟ್ಟವನೆ. ಏನು ಆನಂದ ಅಂದರೆ, ಈ ಐಸ್ ಅಂದರೆ ತುಂಬ ಇಷ್ಟ ಅವ್ರಿಗೆ. ಆಮ್ಯಾಕ ಹುಲ್ಲು ತಿಂದರೆ ಪರಮಾನಂದ. ಆಮ್ಯಾಕ ಅವು ಜಾಲಿಯಾಗಿರ್ತವೆ. ಎಲ್ಲೆಲ್ಲೋ ಹೋಗಿ ಬಂದ್ಬಿಟ್ಟು ಮೊಟ್ಟೆಗಳಿಡ್ತವೆ. ಅದು ಯಾರಿಗೂ ಕಾಣಿಸಲ್ಲ. ಈ ಥರ ಅವು ಬೆಳೀತವೆ. ನೋಡಿ ಎಷ್ಟು ಜಾಲಿಯಾಗವೆ. ನಾವು ಮನೆಗಳು ಕಟ್ಕೊಂಡು, ವಾಸಸ್ಥಾನಗಳು ಕಟ್ಕೊಂಡು, ಕಾಲನಿಗಳು ಕಟ್ಕೊಂಡು ನಮಗೆ ನೆಮ್ಮದಿನೇ ಇಲ್ಲ. ಇವ್ರಿಗೇನೂ ಇಲ್ಲ, ಹ್ಯಾಪಿಯಾಗಿದೆ ನೋಡಿ. ಯಾಕಂದರೆ ಅವು ಇವತ್ತಿಗೇನು ಮಾಡಬೇಕೋ, ಇವತ್ತಿಗೇನು ಹೊಟ್ಟೆಗೆ ಬೇಕೋ ಅಷ್ಟು ಮಾತ್ರನೇ ಅವು ಬಂದು ತಿನ್ನೋದು. ಅದಕ್ಕೆ ಅವು ಜಾಲಿಯಾಗಿದ್ದಾವೆ. ನಾಳೆ ಅನ್ನೋದು ಯೋಚನೆ ಮಾಡಲ್ಲ. ನಾವು ನಾಳೆ ಅಂದ್ಕೊಂಡು ಇಲ್ದಿರೋರನ್ನೆಲ್ಲ ಕೂಡಾಕೊಂಡು ಟೆನ್ಷನ್ಗಳು ತಗೊಂಡು ಲಾಸ್ಟಲ್ಲಿ ಎಲ್ಲ ಬಿಟ್ಟು ಬರೀ ಕೈಯಲ್ಲಿ ಓದ್ತೀವಿ. ಇದು ಸತ್ಯ. ಸೊ ಇಂಥ ಮಾತುಗಳು ಹೇಳ್ತಾ ಇರ್ತೀನಿ, ವಿಡಿಯೋಗಳು ಬಂದ್ಬಿಟ್ಟು ಮಾಡ್ತಾ ಇರ್ತೀನಿ. ಎಲ್ಲಿದ್ದೀನಿ ಅಂದರೆ, ಇವಾಗ ಡೆನ್ವರಲ್ಲಿದ್ದೀನಿ, ಡೆನ್ವರಲ್ಲಿದ್ದೀನಿ. ಅದಕ್ಕೆ ನನ್ನ ಚಾನಲ್ನ ಬಂದ್ಬಿಟ್ಟು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ದಾ, ಕೋಳಿಗಳ ಮೇಸಕ್ಕೆ ಬಂದಿದ್ದೀನಿ ನಾನಿಲ್ಲಿ. ಕೋಳಿಗಳಲ್ಲಪ್ಪ ಇವ್ರ ಹೆಸರು ಹೇಳ್ಬಿಡು. ನಾನು ಹೇಳಿದ್ದೀನಿ ನನ್ನ ವಿಡಿಯೋನಲ್ಲಿ. ನೋಡ್ರಿ, ಆನಂದವಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.